ಚೈತ್ರ ಮಾಸದ ಪೂರ್ಣಿಮೆಯ ರಾತ್ರಿ. ಆಕಾಶದಲ್ಲಿ ಚಂದ್ರನು ತನ್ನ ಸಂಪೂರ್ಣ ಪ್ರಕಾಶವನ್ನು ಹರಡುತ್ತಿರುವ ಸಮಯ. ಪ್ರಕೃತಿಯಲ್ಲೇ ಒಂದು ವಿಶಿಷ್ಟ ಶಾಂತಿ ಮತ್ತು ಶಕ್ತಿ ಹರಿದಾಡುತ್ತಿದೆ. ಆದರೆ ಇದೇ ಸಮಯದಲ್ಲಿ ಭೂಮಿಯಲ್ಲಿ ಒಂದು ಅಸಾಮಾನ್ಯ ದೈವಿಕ ಶಕ್ತಿ ಪ್ರತ್ಯಕ್ಷವಾಗಿದೆ ಎಂದು ಪುರಾಣಗಳು ಹೇಳುತ್ತವೆ. ಆ ಶಕ್ತಿ ಯಾರದು ಗೊತ್ತಾ? ಅದು ಶ್ರೀ ಹನುಮಂತನದು. ಮತ್ತು ಆ ದಿವ್ಯ ಕ್ಷಣವನ್ನ ನಾವಿಂದು ಹನುಮ ಜಯಂತಿ ಎಂದು ಆಚರಿಸುತ್ತೇವೆ. ಆದರೆ ಒಂದು ಪ್ರಶ್ನೆ, ಹನುಮ ಜಯಂತಿ ಯಾಕೆ ಇಷ್ಟು ಶಕ್ತಿಶಾಲಿ ದಿನ ಎಂದು ಹೇಳಲಾಗುತ್ತದೆ? ಕೇವಲ ಒಂದು ಹಬ್ಬವೇ, ಅಥವಾ ಅದರ ಹಿಂದೆ ಜ್ಯೋತಿಷ್ಯ ಮತ್ತು ತತ್ವಶಾಸ್ತ್ರದ ಆಳವಾದ ಅರ್ಥ ಅಡಗಿದೆಯಾ? ಈ ಪ್ರಶ್ನೆಗೆ ಉತ್ತರ ತಿಳಿದಾಗ ಮಾತ್ರ ಹನುಮ ಆರಾಧನೆಯ ನಿಜವಾದ ಮಹತ್ವ ನಿಮಗೆ ಅರ್ಥವಾಗುತ್ತದೆ. ಹನುಮ ಜಯಂತಿ ಕೇವಲ ಒಂದು ಹಬ್ಬ ಅಲ್ಲ, ಇದು ಶಕ್ತಿಯ ಉದಯ, ಭಕ್ತಿಯ ಶ್ರೇಷ್ಠತೆ ಮತ್ತು ಮನಸ್ಸಿನ ಜಯದ ಪ್ರತೀಕ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚೈತ್ರ ಪೂರ್ಣಿಮೆಯ ದಿನ ಚಂದ್ರನು ತನ್ನ ಪೂರ್ಣ ಸ್ಥಿತಿಯಲ್ಲಿರುತ್ತಾನೆ. ಇದು ಮನಸ್ಸಿನ ಸ್ಥಿರತೆ, ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸಂಕೇತ. ಈ ದಿನದಲ್ಲಿ ಹನುಮ ಆರಾಧನೆ ಮಾಡುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಗ್ರಹಗಳ ದುರ್ಬಲಗಳು ಶಮನವಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಹನುಮಂತನ ಜನ್ಮದ ಕಥೆ ನೋಡಿದರೆ ಅದು ಕೇವಲ ಒಂದು ಪುರಾಣ ಘಟನೆಯಲ್ಲ, ಅದು ಪ್ರಕೃತಿ ತತ್ವಗಳ ಸಮನ್ವಯ. ಅಂಜನಾದೇವಿ ತನ್ನ ತಪಸ್ಸಿನಿಂದ ದೈವಿಕ ಶಕ್ತಿಯನ್ನು ಆಕರ್ಷಿಸಿದಳು. ಕೇಶರಿ ಮಹರ್ಷಿಯ ವಂಶದಲ್ಲಿ ಜನಿಸಿದ ಈ ದಿವ್ಯ ಶಿಶುವಿಗೆ ವಾಯುದೇವರ ಅನುಗ್ರಹ ದೊರಕಿತು. ಆದರೆ ಇಲ್ಲಿ ಒಂದು ಆಳವಾದ ತತ್ವ ಇದೆ. ವಾಯು ಅಂದರೆ ಕೇವಲ ಗಾಳಿಯಲ್ಲ, ಅದು ಪ್ರಾಣ, ಜೀವದ ಮೂಲ ಚಲನೆ. ಮತ್ತು ಹನುಮನು ಆ ಪ್ರಾಣಶಕ್ತಿಯ ಜೀವಂತ ರೂಪ. ಅಂದರೆ ಹನುಮ ಜಯಂತಿ ದಿನ ನಾವು ಆಚರಿಸುವುದು ಕೇವಲ ಒಂದು ಜನ್ಮವಲ್ಲ, ಅದು ಪ್ರಾಣಶಕ್ತಿಯ ಜಾಗೃತಿ. ಬಾಲ್ಯದಲ್ಲಿ ನಡೆದ ಸೂರ್ಯೋದಯದ ಘಟನೆ ಒಂದು ಸಾಮಾನ್ಯ ಕಥೆ ಅಲ್ಲ, ಅದು ಶಕ್ತಿಯ ಸ್ಫೋಟ. ಹನುಮನು ಸೂರ್ಯನನ್ನು ಹಂಗು ಎಂದು ಭಾವಿಸಿ ಆಕಾಶಕ್ಕೆ ಹಾರಿದ. ಇದು ಕೇವಲ ಬಾಲ್ಯದ ಚಂಚಲತೆ ಅಲ್ಲ, ಅದು ಆತ್ಮವನ್ನು ಅರಸುವ ಆತ್ಮದ ಪ್ರಯತ್ನ. ಇಂದ್ರನು ವಜ್ರಾಯುಧವನ್ನು ಪ್ರಯೋಗಿಸಿದಾಗ ಹನುಮನು ಬಿದ್ದ, ಮತ್ತು ವಾಯುದೇವರು ಕೋಪಗೊಂಡಾಗ ಸಂಪೂರ್ಣ ಪ್ರಪಂಚವೇ ಸ್ಥಗಿತವಾಯಿತು. ಈ ಘಟನೆ ಒಂದು ಸತ್ಯವನ್ನು ತೋರಿಸುತ್ತದೆ: ಪ್ರಾಣವಿಲ್ಲದೆ ಯಾವುದೂ ನಡೆಯುವುದಿಲ್ಲ. ಆದರೆ ಋಷಿಗಳು ನೀಡಿದ ಶಾಪ, ನೀನು ನಿನ್ನ ಶಕ್ತಿಯನ್ನು ಮರೆತು ಬಿಡುತ್ತೀಯಾ, ಇದು ಮಾನವನ ಜೀವನದ ಪ್ರತಿಬಿಂಬ. ನಮ್ಮೊಳಗೆ ಅನಂತ ಶಕ್ತಿ ಇದ್ದರೂ ನಾವು ಅದನ್ನು ಅರಿಯದೆ ಬದುಕುತ್ತೇವೆ. ರಾಮಾಯಣದಲ್ಲಿ ಹನುಮನು ಶ್ರೀರಾಮನನ್ನು ಭೇಟಿಯಾದ ಕ್ಷಣ ಭಕ್ತಿಯ ಶ್ರೇಷ್ಠ ಉದಾಹರಣೆ. ಆ ಕ್ಷಣದಿಂದ ಅವನು ತನ್ನ ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಜಿಸಿ ಸೇವೆಯೇ ಜೀವನ ಎಂದು ತೀರ್ಮಾನಿಸಿದ. ಇದು ನಮಗೆ ಒಂದು ಪಾಠ: ಶಕ್ತಿ ಇದ್ದರೂ ಭಕ್ತಿ ಇಲ್ಲದಿದ್ದರೆ ಅದು ಅಪೂರ್ಣ. ಇದೀಗ ಮುಖ್ಯವಾದ ಜ್ಯೋತಿಷ್ಯ ತತ್ವ. ಹನುಮ ಜಯಂತಿ ಯಾಕೆ ಗ್ರಹದೋಷಗಳನ್ನು ಶಮನ ಮಾಡುತ್ತದೆ? ಶನಿ ಗ್ರಹವನ್ನು ಕರ್ಮಫಲದ ಗ್ರಹ ಎಂದು ಕರೆಯಲಾಗುತ್ತದೆ. ಅದು ಜೀವನದಲ್ಲಿ ಪರೀಕ್ಷೆ, ವಿಳಂಬ ಮತ್ತು ಕಷ್ಟಗಳನ್ನು ತರುತ್ತದೆ. ಆದರೆ ಹನುಮನು ವಾಯುತತ್ವದ ಪ್ರತಿನಿಧಿ ಮತ್ತು ಶನಿ ವಾತ ಸ್ವಭಾವದ ಗ್ರಹ. ಪ್ರಾಣಶಕ್ತಿಯನ್ನು ಸಮತೋಲನಗೊಳಿಸಿದಾಗ ಮನಸ್ಸು ಸ್ಥಿರವಾಗುತ್ತದೆ ಮತ್ತು ಶನಿಯ ಪರಿಣಾಮವನ್ನು ಸಹಿಸುವ ಸಾಮರ್ಥ್ಯ ಹೆಚ್ಚುತ್ತದೆ. ಇದರಿಂದಲೇ ಹನುಮ ಆರಾಧನೆ ಶನಿದೋಷ ನಿವಾರಣೆಗೆ ಅತ್ಯಂತ ಶಕ್ತಿಶಾಲಿ ಮಾರ್ಗ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಹನುಮ ಜಯಂತಿ ದಿನ ಚಂದ್ರ ಪೂರ್ಣ ಸ್ಥಿತಿಯಲ್ಲಿರುವುದರಿಂದ ಮನಸ್ಸು ಅತ್ಯಂತ ಗ್ರಹಣಶೀಲವಾಗಿರುತ್ತದೆ. ಈ ದಿನ ಪ್ರಾರ್ಥನೆ, ಮಂತ್ರಜಪ, ಧ್ಯಾನ ಇವೆಲ್ಲವೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪ್ರಾಣಾಯಾಮ ಮಾಡಿ ಮನಸ್ಸನ್ನು ಸ್ಥಿರಗೊಳಿಸಿ ಹನುಮಂತನ ಮುಂದೆ ದೀಪ ಹಚ್ಚಿ ಭಕ್ತಿಯಿಂದ ಮಂತ್ರಜಪ ಮಾಡಬೇಕು. ಕೆಂಪು ಹೂವು, ಬೆಲ್ಲ, ಬಾಳೆಹಣ್ಣು ಇವು ತತ್ವ ಸಮತೋಲನದ ಸಂಕೇತಗಳು. ಇದು ಕೇವಲ ಆಚರಣೆಯಲ್ಲ, ಇದು ದೇಹ, ಮನಸ್ಸು ಮತ್ತು ಪ್ರಾಣವನ್ನು ಸಮತೋಲನಗೊಳಿಸುವ ವಿಜ್ಞಾನ. ಹನುಮ ಜಯಂತಿ ಹೊರಗಿನ ಹಬ್ಬ ಮಾತ್ರ ಅಲ್ಲ, ಇದು ನಮ್ಮೊಳಗಿನ ಶಕ್ತಿಯನ್ನು ಅರಿಯುವ ದಿನ. ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಿದಾಗ, ನಮ್ಮ ಉಸಿರನ್ನು ಸಮತೋಲನಗೊಳಿಸಿದಾಗ, ನಾವು ನಮ್ಮ ಜೀವನದ ಸವಾಲುಗಳನ್ನು ದಾಟುವ ಸಾಮರ್ಥ್ಯವನ್ನು ಪಡೆಯುತ್ತೇವೆ. ಹನುಮನು ಕೇವಲ ಪುರಾಣದ ಪಾತ್ರ ಅಲ್ಲ, ಅವರು ನಮ್ಮೊಳಗಿನ ಧೈರ್ಯ, ಭಕ್ತಿ ಮತ್ತು ನಂಬಿಕೆಯ ಜೀವಂತ ಪ್ರತಿಬಿಂಬ. ಹನುಮ ಜಯಂತಿ ದಿನ ಆ ಶಕ್ತಿಯನ್ನು ನೆನಪಿಸಿಕೊಳ್ಳಿ, ಅನುಭವಿಸಿ ಮತ್ತು ಮನಸ್ಸಿನಲ್ಲಿ ಭಕ್ತಿಯಿಂದ ಒಂದು ಮಾತು ಹೇಳಿ: ಜೈ ಹನುಮಾನ್. ಅದು ಕೇವಲ ನಾಮ ಅಲ್ಲ, ಅದು ಒಂದು ಶಕ್ತಿ.
ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕು ಇರಲಿ.